Right, start. ಬಾರ ಎರಡು ಕೈ ಎತ್ತಬೇಕು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇಂದಿರಾ. ಎಲ್ಲರೂ ಹೆಂಗದಿರಿ? ಆರಾಮದಿರಾ ಅಂತ ಅನ್ಕೊತೀನಿ. ನಾನು ಸೂಪರ್ ಆಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ನಮ್ಮದು 8ನೇ ದಿನದ್ದು ಜರ್ನಿ ಸ್ಟಾರ್ಟ್ ಆಯಿತು ಶ್ರೀಲಂಕಾದ್ದು. ನೋಡಿ ನಾವು ಹೋಗುವಾಗ ನೋಡಿ ಆ ಕಡೆ ಸಮುದ್ರ, ಇಲ್ಲಿ ರೈಲ್ವೆ ಟ್ರ್ಯಾಕು, ಈ ಕಡೆ ನಮ್ಮದು ರೋಡು ಎಷ್ಟು ಚೆನ್ನಾಗಿದೆ ಅಲ್ಲ. ಇವತ್ತಿನ ವಿಡಿಯೋದಲ್ಲಿ ಏನೇನು ನೋಡಿದ್ದೀನಿ ನಿಮಗೆಲ್ಲ ತೋರ್ಸಕ್ಕೆ ನಾನು ರೆಡಿ ಇದ್ದೀನಿ. ನೀವು ನೋಡೋಕೆ ರೆಡಿ ಇದ್ದೀರಲ್ಲ? ಮತ್ತೆ ತಡ ಮಾಡೋಣ, ನಡೀರಿ ಹೋಗೋಣ. ಚಲೋ ಫ್ರೆಂಡ್ಸ್, ಬೆಳಗ್ಗೆ 8ನೇ ದಿನದ ಟ್ರಿಪ್ಪದು ಬೆಳಗ್ಗೆ ನಾವು ಸಮುದ್ರಕ್ಕೆ ಬೀಚ್ ಹತ್ರ ಬಂದೀವಿ ಕೊಲಂಬೋದಲ್ಲಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಬೆಳಗ್ಗೆ ನಾವು 6-7 ಗಂಟೆಗೆ ಬಂದ್ವಿ. 7 ಗಂಟೆಗೆ ಬಂದು 8:30ವರೆಗೂ ಆಡಿದ್ವಿ ಬೀಚಲ್ಲಿ. ತುಂಬ ಚೆನ್ನಾಗಿತ್ತು. ಬೆಳಗಿನ ಜಾವ ವಾಕ್ ಮಾಡಿದ್ವಿ ಒಂದು ಸ್ವಲ್ಪ, ಆಮೇಲೆಲ್ಲ ಆಟ ಆಡಿದ್ವಿ ಸಮುದ್ರದಲ್ಲಿ. ತುಂಬ ದೊಡ್ಡ ದೊಡ್ಡ ಅಲೆಗಳು ಬರ್ತಾಯಿತ್ತು. ನೋಡಿ ನಮ್ಮ ಮನೆಯವ್ರನ್ನೂ ಆಟ ಆಡಿದರು, ನಾವು ಆಡಿದ್ವಿ, ಎಲ್ಲರೂ ಆಟ ಆಡಿದ್ವಿ. ಇಲ್ಲಿ ನೋಡಿ ಯೋಗ ಗ್ರೂಪ್ ಅವ್ರು, ನೋಡಿ ಯೋಗ ಗ್ರೂಪ್ ಅಲ್ಲ, ಹಂಗಾಗಿ ಅದಕ್ಕೆ ಬೆಳಗ್ಗೆ ಸೂರ್ಯ ಬಂದ ತಕ್ಷಣ ಸೂರ್ಯಗೆ ನಮಸ್ಕಾರ ಮಾಡ್ತಾ ಇದ್ದಾರೆ, ಸೂರ್ಯ ವಂದನೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ನಾನು ನಮ್ಮ ಮನೆಯವರು ಕೆಲವೊಂದು ಫೋಟೋ ತೆಗೆಸ್ಕೊಂಡ್ವಿ ಇಬ್ಬರು. ಅದಾದಮೇಲೆ ನಮ್ಮ ಮಾವನ ಮಗಳು, ನಮ್ಮ ಅಕ್ಕನ ನಾನು ಜೊತೆಯಾಗಿ 1-2 ಫೋಟೋ ತೆಗೆಸ್ಕೊಂಡ್ವಿ. ನೋಡಿ ಎಲ್ಲ ಗ್ರೂಪ್ ಎಲ್ಲ ಸೇರಿಕೊಂಡು ಎಷ್ಟು ಚೆನ್ನಾಗಿ ಆಟ ಆಡಿದ್ವಿ ಅಂತ ನಾವಂತೂ ಫುಲ್ ಮಸ್ತಿ ಮಾಡಿದ್ವಿ. ಅದಾದಮೇಲೆ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡಿ ಪಕ್ಕಕ್ಕೆ ಟ್ರೈನ್ ಹೋಗ್ತಾಯಿದೆ ಕೊಲಂಬೋದಲ್ಲಿ, ನಮ್ಮದು ಬಸ್ ಹೋಗ್ತಾ ಇದೆ. ಆ ಕಡೆ ಟ್ರೈನ್, ಆ ಕಡೆ ಸಮುದ್ರ. ಬಿಸಿಲೆಲ್ಲ ಹಿಂಗಾಗಿ ಕಾಣಿಸಿಲ್ಲ ನಮಗೆ. ಇವಾಗ ಕೊಲಂಬೋ ಟ್ರಿಪ್ ತೋರಿಸ್ತೀನಿ ನಾನು, ಸೈಡ್ ಸೀನ್ಸ್ ಎಲ್ಲ. ಹರಣಿ ಲೇಡಿ ಹೆಸರು ತಾಯಿ ಸಮುದ್ರ ಹೋಟೆಲ್ ಇಲ್ಲ, ರೈಟ್ ಸೈಡ್ ಲೆಫ್ಟ್ ಸೈಡ್ ಬೀಚ್, ಲೆಫ್ಟ್ ಸೈಡ್ ಬೀಚ್, ಲೆಫ್ಟ್ ಸೈಡ್ ಆನ್ ದಿ ಬೀಚ್ ರೋಡ್ ಬೇಸ್. ರೈಟ್ ಸೈಡ್, ಸಾರಿ ರೈಟ್ ಸೈಡ್. ಐಟಿಸಿ ಬಿಲ್ಡಿಂಗ್ ಇದೆ, ಎಲ್ಲ ಬಿಲ್ಡಿಂಗ್ ಐಟಿಸಿ ಇದೆ ಅಂದ ವರ್ದು. ಐಟಿಸಿ ರತ್ನ ದೀಪ, ಐಟಿಸಿ ರತ್ನ ತವರ ತೀವರ ರತ್ನ ದೀಪ இந்திய ಗವರ್ಮೆಂಟ್ ಅಲ್ಲಿ புதுசா ஒரு சிட்டி உருவாக்கிட்டு இருக்கு. ಇಲ್ಲಿ ಲೆಫ್ಟ್ ಸೈಡ್ ನೋಡಿ ಎಲೆಕ್ಷನ್ ನಡೀತಾ ಇದೆ. பாருங்க ரைட் சைடுல சாங்க்ரிலா ஹோಟೆಲ್, ಸಾಂಗ್ರಿಲಾ ಹೋಟೆಲ್ ರೈಟ್ ಸೈಡ್ ನೋಡಿ. ಸಾಂಗ್ರಿಲಾ ಹೋಟೆಲ್, ಓಲ್ಡ್ ಪಾರ್ಲಿಮೆಂಟ್. ನಾವು ಸೆಕ್ರೆಟರಿ ಆಫೀಸ್, ಪ್ರೆಸಿಡೆಂಟ್ ಸೆಕ್ರೆಟರಿ ಆಫೀಸ್. ಅದು ಓಲ್ಡ್ ಪ್ರೆಸಿಡೆಂಟ್ ಸೆಕ್ರೆಟರಿ ಆಫೀಸ್. ಇಲ್ಲ ಇಪ್ಪ ಸೆಕ್ರೆಟರಿ. ಇನ್ನ ಇವಾಗ ರೆಡಿ ಆಗ್ತಾ ಇದೆ ನೋಡಿ. ದ ಕಿಂಗ್ಸ್ಬರಿ 5-star ಹೋಟೆಲ್, 5-star ಹೋಟೆಲ್ ನೋಡಿ ಕಿಂಗ್ಸ್ಬರಿ. ಲೆಫ್ಟ್ ಸೈಡ್ 5-star ಹೋಟೆಲ್ ಕಿಂಗ್ಸ್ಬರಿ. ಇದೇ ರೀತಿ ಸೈಲೆಂಟ್ ಆಗಿರಿ, ಯಾರು ಮಾತಾಡ್ಕೂಡ್ದು. ರಿಸರ್ವ್ ಬ್ಯಾಂಕ್ ಆಫ್ ಶ್ರೀಲಂಕಾ. ರಿಸರ್ವ್ ಬ್ಯಾಂಕ್ ತರ ಇದು, ಬ್ಯಾಂಕ್ ಆಫ್ ಶ್ರೀಲಂಕಾ. பாருங்க லெஃப்ட் சைடுல பாருங்க ரிசர்வ் பேங்க் ஆஃப் ஸ்ரீலங்கா. ಲೆಫ್ಟ್ ಸೈಡ್ ರಿಸರ್ವ್ ಬ್ಯಾಂಕ್ ಆಫ್ ಶ್ರೀಲಂಕಾ. ಇಲ್ಲಿ ನೋಡಿ இலங்கை மத்திய வங்கி, சென்ட்ரல் பேங்க். இங்கதான் எல்லாம் நோட் அடிக்கிறது வைக்கிறது எல்லாம் ஸ்ரீலங்காவில். இங்க ರಿಸರ್ವ್ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಆಫ್ ಶ್ರೀಲಂಕಾ. ಇವೆಲ್ಲ ಬಿಸಿನೆಸ್ ಸೆಕ್ಟರ್ಗಳು. ಎಲ್ಲಾರು ಪಾಸ್ಪೋರ್ಟ್ ಮೇಲೆ ಇಟ್ಕೊಂಡಿದ್ದಾರೆ. ವೈಟ್ ಕಲರ್ ಬಿಲ್ಡಿಂಗ್, ವೈಟ್ ಕಲರ್ ಬಿಲ್ಡಿಂಗ್, ಪ್ರೆಸಿಡೆಂಟ್ ಹೌಸ್. ಲೆಫ್ಟ್ ಸೈಡ್ ஜனாதிபதி மாளிகை. ಜನಾಧಿಪತಿ ಮಾಳಿಗೈ ತಮಿಳ್. அவர் ಪ್ರೆಸಿಡೆಂಟ್ ಹೌಸ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಗೌರವ ಹೇಳಿ ರಾಷ್ಟ್ರಪತಿ. கட்டப்பட்ட அந்த பில்டிங் இன்னும் உடைக்காம அப்படியே வச்சிருக்காங்க. பெரிய ಚರ್ಚ್ ಅವರು ಇದ್ದಾಗ ಕಟ್ಟಿರೋ ಬಿಲ್ಡಿಂಗ್ಗಳು, ಇದನ್ನೆಲ್ಲ ಹೊಡೆದಿಲ್ಲ, ಹಂಗೆ ಇಟ್ಟಿದ್ದಾರೆ. ಇನ್ನು இப்ப எல்லாம் வந்து ஆபீಸஸ் இருக்கு, ಫುಲ್ ಆಫೀಸ್ இருக்கு. ಎಲ್ಲ ಆಫೀಸ್ಗಳು ಮಾಡ್ಕೊಂಡಿದ್ದಾರೆ ಇವಾಗೆಲ್ಲ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ರೈಟ್ ಸೈಡ್, ஸ்டேட் பேங்க் ஆஃப் சைனா எல்லாம் இருக்கு. ಬ್ಯಾಂಕ್ ಆಫ್ ಚೈನಾ ರೈಟ್ ಸೈಡ್ ಅಲ್ಲಿ.
ಇದೆಲ್ಲ ಹಳೆ ಬಿಲ್ಡಿಂಗ್ ಗಳು ಲೆಫ್ಟ್ ಸೈಡ್ ಅಲ್ಲಿ ಇರೋದೆಲ್ಲ. ನಾವು ಕಬ್ಬನ್ ಪಾರ್ಕ್ ವಿಧಾನಸೌಧಗೆ ಅದೇ ಚಿಕ್ಕಪೇಟೆ ಇಲ್ಲಿ ನೋಡಿ. ಲೆಫ್ಟ್ ಸೈಡ್ ಹಾರ್ಬರ್ ನೋಡಿ, ಎಲ್ಲ ಹಾರ್ಬರ್ ನೋಡಿ ಎಷ್ಟೊಂದು ನಿಂತಿದೆ. ಇಲ್ಲಿಂದಾನೇ ಎಲ್ಲ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ಸ್ ಆಗೋದು. ಕಾಣಿಸ್ತಾ ಇದೆಯಲ್ಲ ಕಸ್ಟಮ್ ಆಫೀಸ್ ಅದು ಎದುರುಗಡೆ. ಇವಾಗ ರೈಟ್ ಸೈಡ್ ಬ್ಲೂ ಕಲರ್ ಕಾಣ್ತಾ ಇದೆಯಲ್ಲ, ಬ್ಲೂ ವೈಟ್ ಕಸ್ಟಮ್ ಆಫೀಸ್. ಎಲ್ಲಿಗೆ ರೋಡ್ ಸೈಡ್ ಇಲ್ಲಿದೆ ನೋಡಮ್ಮ. ನೀವು ಕೇಳ್ತಾ ಇದ್ರಲ್ಲ, ಚಿಕ್ಕಪೇಟೆ ರೋಡ್ ಸೈಡ್ ಮಾರ್ಕೆಟ್ ಕಾಣ್ತಾ ಇದೆಯಲ್ಲ, ಗೋಲ್ಡ್ ಮಾರ್ಕೆಟ್. ಗೋಲ್ಡ್ ಯಾರು ತಗೊಳ್ತೀರಾ? 5,000 ಮಹೇಶ್. ಲೆಫ್ಟ್ ಸೈಡ್ ಅಲ್ಲಿ ಒಂದು ಚರ್ಚ್ ಕಾಣ್ತಾ ಇದೆ ನೋಡಿ. ಕೊಲಂಬೋದಲ್ಲಿ ಫೇಮಸ್ ಆನ ಚರ್ಚ್. ಕೊಲಂಬೋದಲ್ಲಿ ಫೇಮಸ್ ಆಗಿರೋ ಚರ್ಚ್ ಇದು, ಆಂಟೋನಿಯಾ ಚರ್ಚ್. இதுல போம் கிளாஸ் நடந்து இருந்து அவ்வளவு பேரும் ஒரு ஈஸ்டர் அன்னைக்கு இறந்து போயிட்டா. போம் கிளாஸ் கொரோனாக்கு முன்னாடி, இப்ப இல்ல, கொரோனாக்கு முன்னாடி. டெம்பிள் லாஸ்ட் அண்ட் சிவா டெம்பிள், ஈஸ்வர டெம்பிள். ನೋಡು ದೇವಸ್ಥಾನ, ಹಳೆ ದೇವಸ್ಥಾನ ನೋಡಿ. ಸೈಡ್ ಸೀನ್ ಆದಮೇಲೆ ಈಗ ಒಂದು ಶಿವ ಟೆಂಪಲ್ಗೆ ಬಂದ್ವಿ. ಲಿಂಗು ಇದು ಹಳೆ ದೇವಸ್ಥಾನ. ಇದು ಒಳಗಡೆ ಎಲ್ಲ ತುಂಬ ದೊಡ್ಡದಾಗಿತ್ತು, ವಿಡಿಯೋ ಮಾಡೋ ಅಲೌಡ್ ಇರಲಿಲ್ಲ, ಹಂಗಾಗಿ ನಿಮಗೆ ತೋರಿಸಿಲ್ಲ. ಮತ್ತು ನಮ್ಮ ಕೊಲಂಬೋದು ಸೈಡ್ ಸೀನು ಮತ್ತು ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿದೆ ಕೊಲಂಬೋ ಸಿಟಿ, ಕ್ಲೀನಾಗಿದೆ, ಚೆನ್ನಾಗಿದೆ ಸಿಟಿ. ಅದೆಲ್ಲ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ ಇನ್ನೊಂದು ಇದು ಕ್ಯಾಸಿನೋ ನೋಡಿ, ರೈಟ್ ಸೈಡ್ ದೊಡ್ಡ ಕ್ಯಾಸಿನೋ. ಕೊಲಂಬೋ ಟ್ರೇಡಿಂಗ್ ಅಂತ ಇದು ಟ್ರೇಡಿಂಗ್ ಕಂಪನಿ, ಸಿಲೋನ್ ಟ್ರೇಡಿಂಗ್ ಕಂಪನಿ ಲಿಮಿಟೆಡ್. 100 ಸೆಕೆಂಡ್ ಅಲ್ಲಿ ಮೇಲೆ ಇರ್ತೀವಿ. 28 ಇದಿದೆ. மிக உயரமான ಏಷ್ಯಾನಲ್ಲೇ ಹೈಯೆಸ್ಟ್ ಟಾಪ್ ಇದು. 342 meters உயரம், 342 meters 342 meters height. ಈಫಿಲ್ ಟವರ್ வந்து 10 meters 8 meters ಕರವು. ನೋಡಿ ಸೈಡ್ ಸೀನ್ ಎಲ್ಲ ನೋಡಿ. ಈಗ ನಾವು ಎಲ್ಲಿ ಬಂದಿವಿ ಅಂತಂದರೆ ಲೋಟಸ್ ಟವರ್ಗೆ ಬಂದೀವಿ ನೋಡಿ. ನಾವು ದೊಡ್ಡ ಟವರ್ ಇದು, ತುಂಬ ಚೆನ್ನಾಗಿದೆ ಇದು. ಇಲ್ಲಿ ನಾವೆಲ್ಲ ಕುತ್ಕೊಂಡು ಲಾಸ್ಟ್ ಒಂದು ವಿಡಿಯೋ ಇದು, ಎಲ್ಲ ಗ್ರೂಪು ಅಂತೇಳಿ ಎಲ್ಲರೂ ಕುತ್ಕೊಂಡು ಒಂದು ವಿಡಿಯೋ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿ ಟವರು. ನಾವು ನೋಡಿ ಇವಾಗ ಮೇಲೆ ಟವರ್ ತೋರಿಸ್ತಾ ಇದ್ವಿ, ಪಿಂಕ್ ಲೋಟಸ್ ಟವರ್ ಅಂತಂದು ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಆಗಲೇ ಕಾಣಿಸ್ಲಿಲ್ಲಲ್ಲ ಚಿಕ್ಕದಂತೇಳಿ ನಾನು ಸೆಲ್ಫಿ ಮಾಡ್ಕೊತಾ ಇದ್ದೀನಿ, ನಾನು ಕಾಣಿಸ್ಕೊಳ್ಳಿ ಅಂತಂದು. ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದಾದಮೇಲೆ ಈಗ ನಾವು ಅಲ್ಲಿ ಎಂಟ್ರಿ ಟಿಕೆಟ್ ಇರುತ್ತೆ ಒಳಗಡೆ ಹೋಗೋಕ್ಕೆ, ಟಿಕೆಟ್ ತೊಗೊಂಡ್ವಿ. ಇವ್ರು ನಮ್ಮ ಗೈಡ್ ನೋಡಿ, ಗೈಡಲ್ಲ ಸಾರಿ ನಮ್ಮ ಟ್ರಾವೆಲ್ಸ್ ಅವರು. ಇವಾಗ ನಾವು ಎಷ್ಟು ಫ್ಲೋರಿಗೆ ಹೋಗ್ತಾ ಇದೀವಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಲಿಫ್ಟಲ್ಲಿ ನೋಡಿ. ನೋಡಿ ಟವರಿಂದ ಮೇಲೆ ಬಂದೀವಿ. ಮೇಲೆ ಬಂದು ನೋಡಿದರೆ ಓಪನ್ ಇದೆ, ಇದು ಬರೀ ತಂತಿದೆ, ಗ್ಲಾಸ್ ಇಲ್ಲ ಏನಿಲ್ಲ. ಯಾಕಂದರೆ ನಾವು ದುಬೈಯಲ್ಲೂ ನೋಡೀವಿ ಮತ್ತು ಬ್ರಿಜ್ ಖಲೀಫಾ ಕಡೆ, ಮತ್ತು ನಾವು ಜರ್ಮನಿಯಲ್ಲೂ ನೋಡೀವಿ ಗ್ಲಾಸ್ ಇತ್ತು. ಏನೂ ಭಯ ಅನಿಸಿಲ್ಲ, ಇದು ಸ್ವಲ್ಪ ಭಯ ಅನ್ನಿಸ್ತು. ಯಾಕಂದರೆ ಫೋನ್ಗಿನ್ ಬಿದ್ದರೆ ಹೆಂಗೆ ಅಂತಂದು ಸ್ವಲ್ಪನೇ ವಿಡಿಯೋ ಮಾಡಿದೆ ನಾನು. ಕೊಲಂಬೋ ಸಿಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಇದು ನೋಡಿಕೊಂಡು ನಮ್ಮ ಗ್ರೂಪ್ ಅವ್ರು ಇನ್ನೂ ಸಂಜೆವರೆಗೆ ಇರ್ತಿದ್ರು. ನಾವು ಇಲ್ಲಿಂದ ನಾವು ಬೇಗ ಹೋಗಬೇಕಾಗಿತ್ತು. ನಮ್ಮ ಮನೆಯವ್ರು ಬೆಂಗಳೂರಿಗೆ ಬಂದರು, ನಾನು ಚೆನ್ನೈಗೆ ಹೋದೆ. ನೋಡಿ ಇಬ್ಬರು ಫೀಲ್ ಮಾಡಿಕೊಂಡು ಒಂದು ರೀಲ್ ಮಾಡ್ತಾ ಇದ್ದೀವಿ. ಬಾರ ಎರಡು ಕೈ ಎತ್ತಬೇಕು.
ನೋಡಿ ರೀಲ್ಸ್ ಮಾಡಿದ್ವಿ, ಚೆನ್ನಾಗಿ ಬಂತು. ಅದನ್ನ ಬಿಟ್ಟು ಮತ್ತು ಮೇಲಿಂದ ಕೆಳಗಡೆ ಬಂದಿವಿ ಲಿಫ್ಟಲ್ಲಿ. ಲಿಫ್ಟ್ ಕೆಳಗೆ ಬಂದರೆ ಮಕ್ಕಳು ಹೋಗ್ತಾ ಇದ್ದಾರೆ ನೋಡಿ, ಸ್ಕೂಲ್ ಮಕ್ಕಳು ಬಂದಿದ್ದರು ಟವರ್ ನೋಡೋಕ್ಕೆ. ಅದಾದಮೇಲೆ ನೋಡಿ ಟವರಿಂದ ಆಚೆ ಬರ್ತಾ ಇದ್ವಿ, ಒಂದು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ನಾನು. ತುಂಬ ಚೆನ್ನಾಗಿ ಬಂದಿದೆಯಲ್ಲ ವಿಡಿಯೋ. ನಮ್ಮ ಮನೆಯವ್ರದ್ದು ಒಂದು ಮಾಡಿದೆ ನಾನು ವಿಡಿಯೋ. ಇವಾಗ ನಮಗೆ ನಾನು ಬೀಳ್ಕೊಟ್ಟೆ ಎಲ್ರಿಗೂ, ಯಾಕಂದರೆ ನನಗೆ ಚೆನ್ನೈಗೆ ಹೋಗ್ಬೇಕಾಗಿತ್ತಲ್ಲ. ನಮ್ಮದು 5:15 ಇತ್ತು ಫ್ಲೈಟು, ಹಾಗಾಗಿ ನಾವು ಬೇಗನೆ ಬಿಡಬೇಕಾಗಿತ್ತಲ್ಲ. ನಾವು 2 ಗಂಟೆಗೆ ಬಿಟ್ವಿ. ನಮ್ಗೆ ಪಾರ್ಸಲ್ ಕಟ್ಟಿಕೊಟ್ರು ಊಟ. ಅದು ಪಾರ್ಸಲ್ ತೊಗೊಂಡು ನಮಗೊಂದು ವೆಹಿಕಲ್ ಮಾಡಿಕೊಟ್ರು. ನಾವು ಏರ್ಪೋರ್ಟಿಗೆ ರಿಟರ್ನ್ ಆಗ್ತಾ ಇದ್ವಲ್ಲ, ಹಾಗಾಗಿ ಎಲ್ರಿಗೂ ಮೀಟ್ ಆಗ್ತಾ ಇದ್ದೀನಿ ನೋಡಿ ನಾನು. ಸರ್ ಓಕೆ ಪೈಸ ಹ್ಯಾಪಿ ಜರ್ನಿ. ಇಲ್ಲ ಓಕೆ ಓಕೆ ನೀವು ಎಲ್ಲರೂ ಸಪೋರ್ಟ್ ಮಾಡ್ರಿ. ಲಗೇಜ್ ಅಂತ ಸರ್ಪ್ರೈಸ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್. ಎಂತ ಮಾತು. ಓಕೆ ಬಾಯ್. ಓಕೆ ಬಾಯ್. ಲೆಟರ್ ಹಾಕಿ. ನೋಡಿ ಇವರು ಗೈಡ್ ಅಂತಂದು, ಇವ್ರಂತ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಇವ್ರಿಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮಗೆ ಇವ್ರು ವಿಡಿಯೋ ಮಾಡೋದಕ್ಕೆ ನಾನು ಸ್ವಲ್ಪ ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ದೀನಿ, ಹಾಗಾಗಿ ತುಂಬ ಥ್ಯಾಂಕ್ ಯು ರಾಮು. ಅಲ್ಲಿ ಇವಾಗ ನೋಡಿ ನಾನು ಏರ್ಪೋರ್ಟಲ್ಲಿ ಕೂತಿದ್ದೀನಿ. ಇವಾಗ ನಮ್ಗೆ 5:15 ನಮ್ಮ ಫ್ಲೈಟ್ ಇತ್ತು. ಕೊಲಂಬೋ ಟು ಚೆನ್ನೈಗೆ ಹೋದ್ವಿ ನೋಡಿ. ನಾವು ಈಗ ಚೆನ್ನೈಗೆ ಹೋಗ್ತಾ ಇದ್ದೀವಿ ಈ ಫ್ಲೈಟಲ್ಲಿ. ಅಲ್ಲಿಂದ ಮತ್ತೆ ನಮ್ಗೆ ಚೆನ್ನೈಯಿಂದ ಮತ್ತು ಹೈದ್ರಾಬಾದ್ ನೋಡಿ, ಇಲ್ಲಿ ಚೆನ್ನೈ ಟು ಹೈದ್ರಾಬಾದ್ ಅಂತಿದೆ. ಮತ್ತು ಅಲ್ಲಿ ಇನ್ನೊಂದು ಫ್ಲೈಟಲ್ಲಿ ಕೂತ್ಕೊಂಡಿವಿ ನಾವು. ಇನ್ನೊಂದು ಫ್ಲೈಟಲ್ಲಿ ವಿಂಡೋ ಹತ್ರ ಬಂದಿತ್ತು ನನ್ನ ಸೀಟು. ಇನ್ನೊಂದು ಫ್ಲೈಟಿಗೆ ಕುಂತು ನಾನು ಹೈದ್ರಾಬಾದ್ಗೆ ಹೋದ್ವಿ. ಹೈದ್ರಾಬಾದ್ ತಲುಪೋದ್ರಲ್ಲೇ 11 ಗಂಟೆ ಆಯಿತು, 11:15. ಹೊರಗಡೆ ಲಗೇಜ್ ಎಲ್ಲ ತೊಗೊಂಡು ಬರೋದ್ರಾಗೆ 12 ಗಂಟೆ ಆಯಿತು. ಬರೋಷ್ಟರಲ್ಲೇ ಕ್ಯಾಬ್ ರೆಡಿ ಇತ್ತು, ನಾವು ಮನೆಗೆ ಬಂದ್ವಿ. ನೋಡಿ ಹೈದ್ರಾಬಾದ್ ಸಿಟಿ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಇಷ್ಟೊತ್ತು ಈ ವಿಡಿಯೋ ನೋಡಿ ಹೇಗೆ ಅನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ಇಷ್ಟ ಆದರೆ ಏನು ಮಾಡಬೇಕು? ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ.